ಹಾಳಾಗ್ಬೇಕಂತ ಮಾಡಿದ್ರೆ ಅದು ದೇವರದ ಯಾಕಂದ್ರೆ ಅವ್ರು ಸ್ವತಃ ಕಾಲೇಜ್ನಲ್ಲಿ ಇರೋದಲ್ಲ ಅಂತ ಹೇಳಿದ್ರು, ತಮ್ಮದೇ ಕಾಪಿ ರೈಟ್ ಅಂತ ಮಾಡ್ತಾರೆ. ಈಗ ರನ್ ಮಾಡ್ತಾ ಇದ್ದೇನೆ ಅಂತ ಸಂಬಳದ್ದು 3 ಪಾಲು ಸಿಗ್ತಿತ್ತು. ಆಫೀಸರ್ ಹೇಳ್ತಾ ಇದ್ರು ನನ್ಗಿಷ್ಟು ಸಂಬಳ ಸಿಗುದಿಲ್ಲಲ್ಲ ಮಾರ್ರೆ ಅಂತ. ನೀವು ಮುಂಬೈಯಲ್ಲಿದ್ದೀರಿ, ನಾನು ಬೆಂಗಳೂರಲ್ಲಿದ್ದೇನೆ. ನಮ್ಮ ಪ್ರಥಮ ವಿಡಿಯೋ ಸಂದರ್ಶನ, ನಿಮ್ಮ ಬದುಕಿನ ವಿಡಿಯೋ ಸಂದರ್ಶನ ಅಂತನೂ ನೀವು ಹೇಳಿದ್ರಿ. ಈ ಅನುಭವ ಹೇಗೆ ತರ್ತಾ ಇದೆ ನಿಮ್ಗೆ? ಚೆನ್ನಾಗಿದೆ, ಸಮಥಿಂಗ್ ಇಂಟ್ರೆಸ್ಟಿಂಗ್. ನಿಮ್ಮನ್ನು ನೋಡಿ ತುಂಬಾ ಖುಷಿ ಆಯ್ತು. ಇಷ್ಟವರೆಗೆ ನಿಮ್ಮ ವಾಯ್ಸ್ ಮಾತ್ರ ಕೇಳಿದ್ದೆ, ಈಗ ನಿಮ್ಮನ್ನು ಸ್ವತಃ ನೋಡ್ತಾ ಇದ್ದೇನೆ, ತುಂಬಾ ಖುಷಿ ಆಯ್ತು. ಮಂಗಳೂರಿನಲ್ಲಿ ಬೆಳೆದ್ರಿ. ನಿಮ್ಮ ತಂದೆ ಗಣಪತಿ ಸ್ಕೂಲ್ನಲ್ಲಿ ಹಿಂದಿ ಪಂಡಿತರಾಗಿದ್ರು. ನಿಮ್ಮ ತಂದೆಯವರಿಗೆ 92 ವರ್ಷ, ನಿಮ್ಮ ತಾಯಿಯವರಿಗೆ 88 ವರ್ಷ. ಈಗಲೂ ಅವರು ನಿಮ್ಮ ನಿತ್ಯ ಓದುಗರು. ನಿಮ್ಮ ಮನೆಯ ವಾತಾವರಣ ಸಾಹಿತ್ಯ ಮತ್ತು ಕಲೆ ಮೇಲೆ ಎಂತ ಪ್ರಭಾವ ಬೀರಿತು? ಚಿಕ್ಕಂದಿನಿಂದ ಓದಿಗೆ ಪ್ರೋತ್ಸಾಹ ಇತ್ತು.
ತಂದೆಯವರು ಶಾಲೆಗೆ ಹೋಗ್ತಿದ್ದಾಗ ನಾನು ಸಹ ಒಟ್ಟಿಗೆ ಹೋಗಿ ಲೈಬ್ರರಿಯಲ್ಲಿ ಕೂತ್ಕೊಳ್ತಾ ಇದ್ದೆ, ಲೈಬ್ರರಿಯಲ್ಲಿ ಓದ್ತಾ ಇದ್ದೆ. ನನ್ನ ತಾಯಿಗೆ ಕಥೆ ಪುಸ್ತಕ ಓದೋದ್ರೆ ತುಂಬಾ ಖುಷಿ. ನಾನು ಲೈಬ್ರರಿಯಿಂದ ಹಿಡ್ಕೊಂಡು ಪುಸ್ತಕ ತರ್ತಾ ಇದ್ದೆ. ಮನೆಯಲ್ಲಿ ನಾನು ಮತ್ತು ತಾಯಿ ಒಟ್ಟಿಗೆ ಕೂತ್ಕೊಂಡು ಓದುವರು. ತಂದೆಗೆ ಜಾಸ್ತಿ ಓದ್ಲಿಕ್ಕೆ ಸಮಯ ಇರಲಿಲ್ಲ. ನಾನು ಮತ್ತು ತಾಯಿ ಒಟ್ಟಿಗೆ ಕೆಲವು ಲೈಬ್ರರಿ ಮುಗಿಸಿ ಹಾಕಿದ್ದೇವೆ. ಮತ್ತೆ ಚಿತ್ರದ ಬಗ್ಗೆ ನಾನು 4ನೇ ಕ್ಲಾಸ್ನಲ್ಲಿರುವಾಗ ಶುರು ಮಾಡಿದ್ದೆ ಚಿತ್ರಲೇಖನ. ಅದ್ರ ಬಗ್ಗೆ ತಂದೆಗೆ ಅಷ್ಟು ಏನು ಖುಷಿ ಇರ್ಲಿಲ್ಲ, ಓದು ಬಿಟ್ಟು ಚಿತ್ರ ಮಾಡ್ತಾ ಇದ್ದಾರೆ ಮಗ ಅಂತ. ಹಾಗೆ ಮತ್ತೆ 4ನೇ ತರಗತಿಯಲ್ಲಿ ನೀವು ಚಿತ್ರ ಬರಿತಾ ಇರುವಾಗ ರಮಣಿ ಮಾಸ್ಟರ್ ಮೇಡಮ್ ಸಿಕ್ಕಿದ್ರು, ಟೀಚರ್ ಅಂತ. ರಮಣಿ ಟೀಚರ್. ಅವ್ರು ಏನು ಡ್ರಾಯಿಂಗ್ ಟೀಚರ್? ಅವರು ಡ್ರಾಯಿಂಗ್ ಟೀಚರ್ ಆಕ್ಚುಲಿ 7ನೇ ಕ್ಲಾಸ್ ಇದ್ದು ಟೀಚರ್. ಆ ಟೈಮ್ ನಲ್ಲಿ ಗಣಪತಿ ಶಾಲೆಯಲ್ಲಿ ಡ್ರಾಯಿಂಗ್ ಕಲಿಸ್ಲಿಕ್ಕೆ ಯಾರಾದ್ರೂ ಬೇಕು ಅಂತ ಆಯ್ತು, ಅವ್ರು ಅದಕ್ಕೆ ಅರ್ಜಿ ಹಾಕಿ ಡ್ರಾಯಿಂಗ್ ಟೀಚರ್ ಆದ್ರೆ. ಯಾಕಂದ್ರೆ 7ನೇ ಕ್ಲಾಸ್ ಕಲಿಸೋದಕ್ಕಿಂತ ಅದು ಸುಲಭ ಇತ್ತು. ಅವರು ಸ್ವತಃ ಆರ್ಟಿಸ್ಟ್ ಅಲ್ಲ, ಆದ್ರೆ ತುಂಬಾ ಆರ್ಟಿಸ್ಟ್ ಗಳಿಗೆ ಪ್ರೋತ್ಸಾಹ ನೀಡಿದ್ದಾರೆ. ಹಾಗೆ ಆ ಟೈಮ್ ನಲ್ಲಿ ನನ್ಗಿಂತ ಸೀನಿಯರ್ ಕೆಲವರೆಲ್ಲ ಒಳ್ಳೊಳ್ಳೆ ಆರ್ಟಿಸ್ಟ್ ಎಲ್ಲ ಇದ್ರು ಗಣಪತಿ ಶಾಲೆಯಲ್ಲಿ ಕಲ್ತು ಹೋದವರು. ಅವರಿಗೆಲ್ಲ ಒಳ್ಳೆ ಪ್ರೋತ್ಸಾಹ ನೀಡಿದ್ರು. ನನ್ಗೂ 4ನೇ ಕ್ಲಾಸ್ ನಲ್ಲಿ ನಾನು ಗೀಸ್ತೇನೆ ಅಂತ ಶುರುವಾದ ಕೂಡಲೇ ನನಗೊಂದು ಬಣ್ಣದ ಪೆನ್ಸಿಲ್ ಸೆಟ್ ಕೊಟ್ಟಿತ್ತು. ನಾನು ಅದನ್ನು ಹಿಡ್ಕೊಂಡು ಗೀಸ್ತಾ ಇದ್ದೆ. ಹಾಗೆ ಪ್ರೋತ್ಸಾಹ ತುಂಬಾ ಕೊಡ್ತಿದ್ವಿ. ಆಮೇಲೆ ನೀವು 1978ರಲ್ಲಿ ಬ್ಯಾಂಕ್ ಕೆಲಸ ಸಿಕ್ಕಿತ್ತು, ಮಾಲೆಗಾಂವಿಗೆ ಹೋದ್ರಿ. ಅಲ್ಲಿ ಜಾಯಿಂಟ್ ಮ್ಯಾಗಝಿನ್ ನ ಮೂಲಕ ನೀವು ಮುದ್ರಣದ ಬಗ್ಗೆ ತಿಳ್ಕೊಂಡ್ರಿ. ಈ ಅನುಭವ ಹೇಗಾಯ್ತು? ಮುದ್ರಣ ಅಲ್ಲಿ ಸ್ಟಾರ್ಟಿಂಗ್ ಅಲ್ಲ ನಂದು. ನಾನು ಚಿಕ್ಕಂದಿನಿರುವಾಗ ನನ್ನ ತಂದೆ ಸ್ಟಾರ್ಟಿಂಗ್ ನಲ್ಲಿ ಗಣಪತಿ ಶಾಲೆಯಲ್ಲಿ ಪ್ರಿಂಟಿಂಗ್ ಮಾಸ್ಟರ್ ಆಗಿದ್ರು. ಪ್ರಿಂಟಿಂಗ್ ಮಾಸ್ಟರ್ ಆಗಿದ್ರೆ ನಾನು ಪ್ರೆಸ್ ನಲ್ಲಿ ಕೂತ್ಕೊಂಡು ನಾನು ಸಹ ಬೆರಳಚ್ಚು ಸ್ಟಾರ್ಟ್ ಮಾಡ್ತೇವೆ. ಯಾಕಂದ್ರೆ ಆ ಟೈಮ್ ಇದು ಪ್ರಿಂಟಿಂಗ್ ಟೆಕ್ನಾಲಜಿ ತುಂಬಾ ಬೇರೆ ಇತ್ತು. ಪ್ರತಿಯೊಂದು ಅಕ್ಷರವನ್ನು ಮೊಳೆ ಅಂತ ಬರ್ತಾ ಇತ್ತು. ಮೊಳೆಯನ್ನು ಒಂದು ಇದರಲ್ಲಿ ಕಂಪೋಸ್ ಮಾಡ್ಬೇಕು, ನಾನು ಜೋಡಿಸ್ತಾ ಇರ್ಬೇಕು. ಅದನ್ನು ಜೋಡಿಸಿ ಒಂದು ಪೇಜಿನಷ್ಟು ಮಾಡಿ ಕಟ್ಟಬೇಕು. ಕಟ್ಟಿದ ನಂತರ ಕೈಯಲ್ಲಿ ಅದನ್ನು ತಿರುಗಿಸಿ ಒತ್ತುದು, ಅಚ್ಚು ಮಾಡೋದು. ಅದು ಆಗದ ಪ್ರಿಂಟಿಂಗ್. ಸೊ ಆ ಪ್ರಿಂಟಿಂಗ್ ಟೆಕ್ನಾಲಜಿ ನಾನು ಕಲ್ತ್ಕೊಂಡಿದ್ದೆ. ಅದರ ನಂತರ ಹೆಡ್ ಆಫೀಸಿಗೆ ಹೋದಾಗ, ಅಂದ್ರೆ ನಾನು ಮಣಿಪಾಲಕ್ಕೆ ಹೋದಾಗ, ಮಣಿಪಾಲದಲ್ಲಿ ಪ್ರೆಸ್ ನಮ್ದು ಹತ್ರವೇ ಇತ್ತು. ನಾನು ಜಾಯಿಂಟ್ ನಲ್ಲಿ ಮಾಡಿ ಅದನ್ನು ಅದರ ಟೆಕ್ನಾಲಜಿ ಬೇರೆ ಇತ್ತು. ಆ ಟೈಮ್ ನಲ್ಲಿ ಗ್ಯಾಲಿ ಅಂತ ಒಂದು ಫೋಟೋ, ಅದನ್ನು ನಾವು ಏನಾದ್ರೂ ಟೈಪ್ ಮಾಡಿದ್ರೆ ಅದು ಕಂಪ್ಯೂಟರ್ ನಲ್ಲಿ ಗ್ಯಾಲಿ ಅಂತ ಬರ್ತಾ ಇತ್ತು. ಆ ಗ್ಯಾಲಿಯನ್ನು ಒಂದೊಂದು ಪೇಜಿಗೆ ಅಂಟಿಸಿ ಅದರದ್ದು ಚಿತ್ರಗಳನ್ನು ಬೇರೆ ಅಂಟಿಸಿ ಪೇಜ್ ಲೇಔಟ್ ಮಾಡಿ ಪುನಃ ಅದರ ಫೋಟೋ ತೆಗೆದು ಫೋಟೋದು ಪ್ರಿಂಟ್ ಆಗ್ತಾ ಇತ್ತು. ಈಗ ಕಂಪ್ಯೂಟರ್ ಟೆಕ್ನಾಲಜಿ ತುಂಬಾ ಚೇಂಜ್ ಆಗಿದೆ. ನಾವು ಏನು ಮಾಡಿದ್ರು ಕಂಪ್ಯೂಟರ್ ನಲ್ಲಿ ಪೂರ್ತಿ ಮಾಡಿ ಡೈರೆಕ್ಟ್ ಆಗಿ ಅದು ಪಾಸಿಟಿವ್ ಆಗುತ್ತೆ. ಪಾಸಿಟಿವ್ ನೇರವಾಗಿ ಪ್ರಿಂಟಿಂಗ್ ಹೋಗ್ತದೆ. ಸೊ ಹಾಗೆ ಬೇರೆ ಬೇರೆ ಘಟ್ಟದ್ದು ಪ್ರಿಂಟಿಂಗ್ ಇದು ಟೆಕ್ನಾಲಜಿ ನಾನು ನೋಡಿ ಕಲ್ತ್ಕೊಂಡೆ. ಓಕೆ. ಆಗ ನಿಮ್ಗೆ ವೈಸ್ ಕ್ರ್ಯಾಕ್ ಅಂತ ಪೇಪರ್ ಅಲ್ಲಿ TGS ಅಂತ ಹೆಸರಲ್ಲಿ ಬರೀಲಿಕ್ಕೆ ಸ್ಟಾರ್ಟ್ ಮಾಡಿದ್ರಿ. ಆಮೇಲೆ ಅದು ನಂದು ಫಸ್ಟ್ ಪ್ರಯತ್ನ. ಅದಕ್ಕಿಂತ ಮೊದಲು ಉದಾಹರಣೆಗೆ ನಾನು ಚಿತ್ರ ಬಿಡಿಸಿದ್ದುಂಟು ಸಣ್ಣದಿರುವಾಗ. ನಂದು ಒಂದೇ ಗೆರೆದು ಚಿತ್ರ ಅಂತ ಕೆಲವೆಲ್ಲ ಪಬ್ಲಿಷ್ ಆಗಿತ್ತು. ಅದ್ರಲ್ಲಿ ಒಂದು ಗೆರೆಯಲ್ಲಿ ಗಣಪತಿ, ಒಂದು ಗೆರೆಯಲ್ಲಿ ಸರಸ್ವತಿ ಅಂತದ್ದೆಲ್ಲ. ಅದರ ನಂತರ ಕಾರ್ಟೂನ್ ಬಗ್ಗೆ ಕಾಲೇಜ್ನಲ್ಲಿ ಇಂಟ್ರೆಸ್ಟ್ ಇತ್ತು. ಕಾಲೇಜ್ನಲ್ಲಿ ಒಮ್ಮೆ ನನಗೆ ಗೋವಿಂದಾಸ್ ಕಾಲೇಜ್ನಲ್ಲಿ ಫಸ್ಟ್ ಪ್ರೈಸ್ ಸಿಕ್ಕಿತ್ತು ಕಾರ್ಟೂನಿಗೆ, ನಾನು ಸೆಕೆಂಡ್ PUC ಅಲ್ಲಿ ಇರುವಾಗ. ಅದರ ನಂತರ ಕಾರ್ಟೂನಿಗೆ ಸ್ವಲ್ಪ ಆ ಟೈಮ್ನಲ್ಲಿ ಇಂಟ್ರೆಸ್ಟ್ ಇತ್ತು. ಪೇಪರಿಗೆಲ್ಲ ಜಾಸ್ತಿ ಕಳಿಸ್ತಿದ್ದೆ ನಂಗೆ, ಯಾಕಂದ್ರೆ ಬರವಣಿಗೆ ಜಾಸ್ತಿ ಇತ್ತಾಗ. ನಾನು ಬರೆಯೋದು ಅಂತ ಪ್ರಬಂಧ ಕಾಂಪಿಟಿಷನ್ ಜಾಸ್ತಿ ಭಾಗವಹಿಸ್ತಿದ್ದೆ. ಮಾಲೆಗಾಂವ್ನಲ್ಲಿರುವಾಗ ನಂದು ಫಸ್ಟ್ ಪೋಸ್ಟಿಂಗ್ ನಲ್ಲಿರುವಾಗ ವೈಸ್ ಕ್ರ್ಯಾಕ್ ಇದ್ದು ಒಂದು ಕಾಪಿ ಸಿಕ್ತು. ಅವರಿಗೆ ನಾನು ಚಿತ್ರ ಬರೆದು ಕಳಿಸಿದೆ. ಅವರಿಗೆ ಅದು ಖುಷಿ ಆಯ್ತು. ಅವರು ಇನ್ನಷ್ಟು ಪೇಜ್ ಬೇಕು ಅಂತ ಕೊನೆಯಲ್ಲಿ ಒಂದೊಂದು ಪುಸ್ತಕದಲ್ಲಿ ನಂದು 7-8 ಪುಟ ಪ್ರಿಂಟ್ ಆದದ್ದು ಉಂಟು. ಅದು ಮಾತ್ರ ಬೇಗ ಬಂದಾಯ್ತು. ಅದರ ಸಂಪಾದಕರು ಯಾರು? ಅದರದ್ದು ಇದು ವೈಸ್ ಕ್ರ್ಯಾಕ್ ಇದ್ದು ವೈಸ್ ಕ್ರ್ಯಾಕ್ ನಮ್ಗೆ ಒಬ್ಬರು ಸಿಂಧಿ ವ್ಯಕ್ತಿ, ನನಗೆ ಹೆಸರು ಅವರ ಒಂದೇ ವರ್ಷದ ಪತ್ರಿಕೆ ಬಂತದ್ದು. ಏನಾಯ್ತು ಅಂತ, ಇಂಡಿಯಾದಲ್ಲಿ ಅವರು ಮ್ಯಾಡ್ ಟೈಪ್ ನಲ್ಲಿ ಮಾಡ್ಲಿಕ್ಕೆ ಮ್ಯಾಡ್ ಅಂತ ಮ್ಯಾಗಝಿನ್ ಬರ್ತಾ ಇತ್ತು. ಅದು ಈಗ ಪಬ್ಲಿಷ್ ಆಗ್ತಾ ಇಲ್ಲ ಗೊತ್ತಿಲ್ಲ. ನಮ್ಮ ಟೈಪ್ ನಲ್ಲಿ ತುಂಬಾ ಫೇಮಸ್ ಅದು MAD ಮ್ಯಾಡ್.
ಸೊ ಅದರ ಲೆಕ್ಕದಲ್ಲಿ ಇಂಡಿಯನ್ ಮ್ಯಾಗಝಿನ್ ಪಬ್ಲಿಷ್ ಮಾಡಬೇಕು ಅಂತ ಅವ್ರು ಹೊರಟರು. ಓದುಗರು ಇಲ್ಲ ಇಂಡಿಯಾದಲ್ಲಿ, ಹಣ ಕೊಟ್ಟು ಪತ್ರಿಕೆ ತಗೊಳ್ಳುವಂತ ಓದುಗರೇ. ಯಾಕಂದ್ರೆ ಮ್ಯಾಗಝಿನ್ ಒಂದು ಇಂಡಸ್ಟ್ರಿ ಹಾಗೆ, ನೀವು ಅದನ್ನು ಸೇಲ್ ಆಗದಿದ್ರೆ ಅದೇನು ಪ್ರಯೋಜನ ಇಲ್ಲ. ಅನಂತ್ ಪೈ ಅವರು ಒಂದು ಮಾತು ಹೇಳ್ತಾ ಇದ್ರು, ಮನುಷ್ಯನನ್ನು ಕೆಡಿಸ್ಬೇಕು ಅಂತ ದೇವರು ಆಲೋಚನೆ ಮಾಡಿದ್ರೆ ಅವನನ್ನು ಮ್ಯಾಗಝಿನ್ ಪಬ್ಲಿಷಿಂಗ್ ಕಳಿಸ್ತಾರಂತೆ. ನೀನು ಮ್ಯಾಗಝಿನ್ ಮಾಡಿಲ್ಲ, ಮನುಷ್ಯ ಹಾಳಾಗ್ಬೇಕಂತ ಮಾಡಿದ್ರೆ ಅದು ದೇವರದ. ಯಾಕಂದ್ರೆ ಅವರು ಸ್ವತಃ ಒಂದು ಮ್ಯಾಗಝಿನ್ ಶುರು ಮಾಡಿ ಕೈ ಸುಟ್ಟುಕೊಂಡಿದ್ರು ಅನಂತ್ ಪೈ. ಸೊ ಹಾಗೆ ಯಾವ ಪತ್ರಿಕೆ ಹೆಚ್ಚು ಯಾರು ಅವ್ರು ಯಾವ ಪತ್ರಿಕೆ ಸ್ಟಾರ್ಟ್ ಮಾಡಿ? ಅವರು ಪಾರ್ಥ ಅಂತ ಪಬ್ಲಿಕ್ ಅಂತ ಮಾಡ್ತಾ ಇದ್ರು. ಪಾರ್ಥ ಟಿಂಕಲ್ ನಲ್ಲಿ ಇದ್ರು. ಅಮರ ಚಿತ್ರಕಥೆ ಮತ್ತು ಟಿಂಕಲ್ ಎರಡು ಅವರ ಕೈಯಲ್ಲಿ ಇತ್ತು. ಆದ್ರೆ ಅವರದ್ದು ಸ್ವಂತ ಪತ್ರಿಕೆ ಪಾರ್ಥ ಅಂತ. ದಟ್ ವಾಸ್ ಯೂತ್ಗಾಗಿ ಮಾಡ್ತಾ ಇದ್ದದ್ದು ಅವ್ರ ಫೀಚರ್ಸ್ ಎಲ್ಲ ಇತ್ತು, ಯೂತ್ಗಾಗಿ ಸಂಬಂಧಪಟ್ಟ. ಜಾಸ್ತಿ ನಡೀಲಿಲ್ಲ ಅದು. ನಿಮ್ಗೆ ತುಂಬಾ ಸಂಭಾವನೆ ಕೊಡ್ತಾ ಇತ್ತು, ನಿಮ್ಗೆ ಇದರಲ್ಲಿ ವೈಸ್ ಕ್ರ್ಯಾಕ್ ಅಲ್ಲಿ ತುಂಬಾ ಸಂಭಾವನೆ ಕೊಡ್ತಾ ಇದ್ರು ಅಂತ ನೀವೇನು ಹೇಳಿದೆ ನನ್ಗೆ. ಹೌದು, ಅಂದ್ರೆ ಆ ಲೆಕ್ಕದಲ್ಲಿ ನನ್ಗೆ ತುಂಬಾ ಸಂಪಾದನೆ ಕೊಟ್ಟು, ಅವರದ್ದು ಸಂಭಾವನೆ ಕಂಪೇರ್ ಟು ಆಲ್ ಅದರ್ ಮ್ಯಾಗಝಿನ್ಸ್ ಆರ್ ಎನಿಥಿಂಗ್ ಎಟ್ ದಟ್ ಟೈಮ್ ಇಟ್ ವಾಸ್ ಕ್ವೈಟ್ ಹೈ. ಯಾಕಂದ್ರೆ ನಾನು ತಿಂಗಳಿಗೆ 6 ಪುಟ ಮಾಡಿದ್ರೆ ನನ್ನ ಬ್ಯಾಂಕಿನ ಸಂಬಳದ್ದು 3 ಪಾಲು ಸಿಗ್ತಿತ್ತು. ಆಫೀಸರ್ ಹೇಳ್ತಾ ಇದ್ರು, ನನ್ಗೆ ಇಷ್ಟು ಸಂಬಳ ಸಿಗುದಿಲ್ಲಲ್ಲ ಮಾರ್ರೆ. ಅಷ್ಟು ಕೊಟ್ಟಿದ್ರು ಅವರು, ಅಷ್ಟು ಕೊಡ್ತಾ ಇದ್ರು. ನನ್ನ ಅಂದಾಜಿನಲ್ಲಿ ಅದು ಸ್ವಲ್ಪ ಹೈಯರ್ ಎಂಡ್ ಇರಬೇಕು. ಯಾಕಂದ್ರೆ ವರ್ಷಗಳ ನಂತರ ಟಿಂಕಲ್ ನಲ್ಲಿ ಅವರು ಅಷ್ಟು ಕೊಟ್ಟಿಲ್ಲ ಕಾಮಿಕ್ಸ್ ಗೆ, ಫುಲ್ ಪೇಜ್ ಕಾಮಿಕ್ಸ್ ಗೆ. ಇವತ್ತು ಸಂಭಾವನೆ ಜಾಸ್ತಿ ಇತ್ತು. ಎಷ್ಟೋ ರೂಪಾಯಿ ಅದೆಲ್ಲ ಲೆಕ್ಕ ಇಲ್ಲ. ಯಾಕಂದ್ರೆ ನಮ್ಗೆ ಬ್ಯಾಂಕ್ ಸೇರಿದಾಗ ಕ್ಲರ್ಕ್ ಆಗಿ ನನ್ಗೆ ಸಿಕ್ತದ್ದು 600 ರೂಪಾಯಿ ಸಂಬಳ, ಆಫೀಸರಿಗೆ 1100 ರೂಪಾಯಿ. ಆ ಟೈಮ್ ನಲ್ಲಿ 4 ಫಿಗರ್ ಹೇಳಿದ್ರೆ ದೊಡ್ಡ ಅಮೌಂಟ್. ಯಾಕಂದ್ರೆ ಕೆಲವರು ಬಂದು ಆಫೀಸ್ ಬ್ಯಾಂಕ್ ನಲ್ಲಿ ಹೇಳ್ತಾ ಇದ್ರು, ನಾನು ಯಾರು ಗೊತ್ತಾ, ನಾನು 4 ಫಿಗರ್ ಅರ್ನ್ ಮಾಡ್ತಾ ಇದ್ದೇನೆ ಅಂತ. ಬಹಳ ಸಂತೋಷ. ಮತ್ತೆ ನಿಮ್ಮ ಅನಂತ ಪೈಯ ಭೇಟಿ ಯಾವಾಗ ಆಯ್ತು? ಅದರ ಪ್ರಥಮ ಅನುಭವ? ನಾನು ಮಂಗಳೂರಿಗೆ ಬಂದ ಮೇಲೆ, ಸಮಥಿಂಗ್ ಲೈಕ್ 1983 ಇರಬೇಕು. ಮಂಗಳೂರಿಗೆ ಬಂದ ಮೇಲೆ ನನಗೆ ಬೇರೆಲ್ಲ, ನಾನು ತುಷಾರದಲ್ಲಿ ಚಿತ್ರ ಬಿಡಿಸ್ತಾ ಇದ್ದೆ. ತರಂಗ ಸ್ಟಾರ್ಟ್ ಆದಾಗ ತರಂಗಕ್ಕೆ ಕಾಮಿಕ್ಸ್ ಮಾಡಿದ್ದೆ, ಅದು ನಂದು ಫಸ್ಟ್ ಕಾಮಿಕ್ಸ್. ಅದರ ನಂತರ ಮಂಗಳೂರಿಗೆ ಟ್ರಾನ್ಸ್ಫರ್ ಆಯ್ತು. ಮಂಗಳೂರಿಗೆ ಬಂದ್ಮೇಲೆ ಅವರದ್ದು ಅಷ್ಟು ಕಾಂಟ್ಯಾಕ್ಟ್ ಆಗ್ಲಿಲ್ಲ. ಸೊ ನಾನು ಟಿಂಕಲ್ ನಲ್ಲಿ ಹೇಗೆ ಆಗ್ತದೆ ಅಂತ ನೋಡ್ಲಿಕ್ಕೆ ಟಿಂಕಲ್ಗೆ ಒಂದು ಕಾಮಿಕ್ಸ್ ಕಳಿಸಿದ್ದೆ. ನನಗೆ ಆಶ್ಚರ್ಯಕರ ರೀತಿಯಲ್ಲಿ ತುಂತೂರಿಂದ ಇಮಿಡಿಯೇಟ್ ರೆಸ್ಪಾನ್ಸ್ ಬಂತು ಅನಂತ ಪೈ ಅವರಿಂದ. ನಾನು ನೆಕ್ಸ್ಟ್ ವೀಕ್ ಮಂಗಳೂರಿಗೆ ಬರ್ತಾ ಇದ್ದೇನೆ, ಭೇಟಿ ಆಗು ಅಂತ. ಹೋಗಿ ಅವರನ್ನು ಭೇಟಿ ಆದ. ಹೇಳಿದ್ರು, ನಿಮ್ಮ ಆರ್ಟ್ ತುಂಬಾ ಖುಷಿ ಆಯ್ತು ನನಗೆ, ಕತೆ ಸಹ ಚೆನ್ನಾಗಿತ್ತು, ಆದ್ರೆ ನಮ್ಗೆ ಕತೆ ಬೇಡ, ನಾನು ನಿಮ್ಗೆ ಕತೆ ಮತ್ತು ಸ್ಕ್ರಿಪ್ಟ್ ಕಳಿಸ್ತಾ ಇದ್ದೇನೆ, ನೀನು ಅದನ್ನ ಚಿತ್ರ ಮಾಡಿ ಕಳಿಸು ಅಂತ. ಸೊ ಹಾಗೆ ನಾನು ಟಿಂಕಲ್ಗೆ ಚಿತ್ರ ಮಾಡಿ ಶುರು ಮಾಡಿದೆ. ದಟ್ ವಾಸ್ ಮೈ ಫಸ್ಟ್ ಇಂಟರಾಕ್ಷನ್ ವಿತ್ ಮಿಸ್ಟರ್ ಅನಂತ್. ಅಲ್ಲಿ ದೇವನಾಡಕರ್ಣಿ ಅವರ ಪರಿಚಯ ಆಯ್ತಾ ಆಮೇಲೆ? ಹೌದು, ದೇವನಾಡಕರ್ಣಿ ಅಂತ ಅವರು ಟಿಂಕಲ್ ಇದ್ದು ಅಸಿಸ್ಟೆಂಟ್ ಎಡಿಟರ್ ಆಗಿದ್ರು. ಒಳ್ಳೆ ಪ್ರತಿಭಾವಂತ ವ್ಯಕ್ತಿ. ಟಿಂಕಲ್ ತುಂಬಾ ಅವರದ್ದು ಅಮರ ಚಿತ್ರಕಥೆ ಮತ್ತು ಟಿಂಕಲ್ ನಲ್ಲಿ ಅವರದ್ದು ಕಥೆ ಎಲ್ಲ ಬರ್ತಾ ಇತ್ತು. ಅವರು ಒಂದು ಸ್ವಂತದ ಒಂದು ಕತೆ ಬರ್ತಿತ್ತು ಕಾಮಿಕ್ಸಿಗೆ. ಕಾಮಿಕ್ಸ್ ನನ್ನ ಚಿತ್ರ ನೋಡಿ ಟಿಂಕಲ್ ನಲ್ಲಿ ನಮ್ಗೆ ಅದ್ರದ್ದು ಇಲಸ್ಟ್ರೇಷನ್ ಮಾಡಿಕೊಡು ನನ್ನ ಸ್ಟೋರಿದು ಅಂತ ಹೇಳಿದ್ರು. ಸೊ ಅದರ ಚಿತ್ರ ನಾನು ಸ್ಟಾರ್ಟ್ ಮಾಡಿದೆ. ಆದ್ರೆ ಅವರೊಟ್ಟಿಗೆ ಡಿಸ್ಕಷನ್ ಮಾಡಬೇಕಿತ್ತು. ಡಿಸ್ಕಷನ್ ಮಾಡ್ಲಿಕ್ಕೆ ಆ ಟೈಮ್ನಲ್ಲಿ ಮೊಬೈಲ್ ಎಲ್ಲ ಇರಲಿಲ್ಲ, ಟೆಲಿಫೋನ್ ಸಹ ತುಂಬಾ ಕಾಸ್ಟ್ಲಿ ಇತ್ತು ಆ ಟೈಮ್ನಲ್ಲಿ. ಸೊ ರೆಗ್ಯುಲರ್ ಡಿಸ್ಕಷನ್ ಹೇಗೆ ಮಾಡೋದು, ಅದಕ್ಕಾಗಿ ನಾನು ಡಿಸೈಡ್ ಮಾಡಿ ಮುಂಬೈಗೆ ಹೋಗ್ತೇನೆ ಅಂತ. ಮುಂಬೈಯಲ್ಲಿ ಉಳ್ಕೊಳ್ಳೋದೆಲ್ಲ ತುಂಬಾ ಕಾಸ್ಟ್ಲಿ. ಸೊ ನಾನು ಬ್ಯಾಂಕ್ನಲ್ಲಿ ಕ್ಲರ್ಕ್ ಆಗಿದ್ದೆ. ಪ್ರಮೋಷನ್ ತಗೊಂಡು ಸೀದಾ ಒಂದು 6 ತಿಂಗಳಲ್ಲಿ ಪ್ರಮೋಷನ್ ತಗೊಂಡು ಬಾಂಬೆಗೆ ಹೋಗಿ ಅಲ್ಲಿ ಚಿತ್ರ ಅವರದ್ದು ಕಾಮಿಕ್ಸ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿ. ನೀವು ವೈಜ್ಞಾನಿಕ ಹಿನ್ನೆಲೆಯ ಮತ್ತು ಪೌರಾಣಿಕ ಹಿನ್ನೆಲೆಯ ಅರ್ಜುನ್ ಅನ್ನು ಸೃಷ್ಟಿ ಮಾಡಿದ್ರಿ. ಇದರ ಹುಟ್ಟು ಹೇಗೆ ಸ್ಟಾರ್ಟ್ ಆಯ್ತು ಅಂತ? ಹುಟ್ಟು ನಂದು ಚಿಕ್ಕಂದಿನಿಂದ ಓದು ಎರಡರಲ್ಲೂ ನನಗೆ ವೈಜ್ಞಾನಿಕ ಕಥೆ ಅಂದ್ರೆ ತುಂಬಾ ಇಷ್ಟ. ವೈಜ್ಞಾನಿಕ ಆ ಟೈಮ್ನಲ್ಲಿ ಮಯೂರ ಓದ್ತಾ ಇದ್ದೆ. ಮಯೂರದಲ್ಲಿ ತುಂಬಾ ವೈಜ್ಞಾನಿಕ ಕಥೆ ಎಲ್ಲ ಬರ್ತಾ ಇತ್ತು. ಭೂಸನ್ ಅವರ ಪಟ್ಟ ಅವರದ್ದು ಇದು ವೈಜ್ಞಾನಿಕ ಹೇಳಿದ್ರೆ ಅದು ನಮ್ದು ಕನ್ನಡದಲ್ಲಿ ಬರೋದು ವೈಜ್ಞಾನಿಕ ಫ್ಯಾಂಟಸಿ. ಅಜ್ಜಿ ಕತೆ
ಪುರಾಣ ಕಥೆ ಏನಾದ್ರೂ ಹಿಡ್ಕೊಂಡು ಅದಕ್ಕೆ ವೈಜ್ಞಾನಿಕ ಇದು ಕೊಡೋದು, ರಂಗು ಕೊಡೋದು. ಸೊ ಆ ಕಥೆ ಎಲ್ಲ ಓಡಿ ತುಂಬಾ ಇಷ್ಟ ಆಗ್ತಿತ್ತು. ನಾನು ಸಂತೋಷ್ ಕುಮಾರ್ ಗುಲ್ಲೋಡಿ ಅವರು ತರಂಗದಲ್ಲಿ ಮೊದಲ ಇಶ್ಯೂನಲ್ಲಿ ನನಗೆ ಹೇಳಿದ್ರು ನನಗೊಂದು ಕಾಮಿಕ್ಸ್ ಮಾಡಿಕೊಡು ಅಂತ. ನಾನು ಟ್ವಿಂಕ್ಲಿನ್ ಅಂತ ಹೆಸರಿನಲ್ಲಿ ಒಂದು ಕಾಮಿಕ್ಸ್ ಮಾಡಿಕೊಟ್ಟೆ. ಅದು ವೈಜ್ಞಾನಿಕ ಹಿನ್ನೆಲೆ. ಅದರಂತ ವರ್ಷಗಳ ನಂತರ ದೇವನಾಡಿಕರ್ಡಿ ನನಗೆ ಮಹಾನಗರ ಅಂತ ಮರಾಠಿ ಪೇಪರ್ನಲ್ಲಿ ಅವರಿಗೆ ಒಂದು ಕಾಮಿಕ್ಸ್ ಬೇಕಿತ್ತು, ಡೈಲಿ ಸ್ಕ್ರಿಪ್ಟ್, ಅದು ಡೈಲಿ ಪೇಪರ್. ಅದಕ್ಕೊಂದು ಕತೆ, ಒಂದು ಕಾಮಿಕ್ಸ್ ಮಾಡಿಕೊಂಡು ಹೇಳಿದಾಗ ನನಗೆ ವೈಜ್ಞಾನಿಕ ಮಾಡುವ ಅಂತ ಆಯ್ತು. ಆ ಇದರಲ್ಲಿ ನಾನು ಅರ್ಜುನ್ ಅಂತ ಕ್ಯಾರೆಕ್ಟರ್ ಒಂದು ಕ್ರಿಯೇಟ್ ಮಾಡಿದೆ. ಆ ಅರ್ಜುನ್ ಅಂತ ಅವ ಮಾಡರ್ನ್ ಕ್ಯಾರೆಕ್ಟರ್, ಬಟ್ ಆ ಸ್ಟೋರಿಗೆ ಪೌರಾಣಿಕ ಹಿನ್ನೆಲೆ ಉಂಟು, ವೈಜ್ಞಾನಿಕ ಇದು ಬ್ಯಾಕ್ಗ್ರೌಂಡ್ಸ್ ಉಂಟು. ಆ ರೀತಿಯಲ್ಲಿ ಒಂದು ಕತೆ. ಆಮೇಲೆ ನೀವು ಪ್ಯಾನ್ ಇಂಡಿಯಾ ತಲುಪಿದ್ದು ಸಿಂಡಿಕೇಶನ್ ಮೂಲಕ. ನಿಮ್ದು ಮಲಯಾಳಂ ಅಲ್ಲಿ ಪೊಂಪಟ್ಟ, ಆಮೇಲೆ ತೆಲುಗಿನಲ್ಲಿ ಎಲ್ಲ ಬಂದಿದೆ. ಈ ಅನುಭವ ಹೇಗಾಯ್ತು, ಎಲ್ಲಿಂದ ಸ್ಟಾರ್ಟ್ ಆಯ್ತು ಅಂತ? ನೋಡಿ, ಕಾಮಿಕ್ಸ್ ಮಾಡೋದು ಹೇಳಿದ್ರೆ ತುಂಬಾ ಕಾಸ್ಟ್ಲಿ ಕೆಲಸ. ಮುಂಚೆ ಟಿಂಕಲ್ನಲ್ಲೆಲ್ಲ ಕಾಮಿಕ್ಸ್ ಹೇಗೆ ಪಬ್ಲಿಷ್ ಆಗತ್ತೆ ಹೇಳಿದ್ರೆ, ಬರೆಯೋರು ಬೇರೆ, ಸ್ಟೋರಿ ಬರೆಯೋರು, ಅದರಲ್ಲಿ ಸ್ಕ್ರಿಪ್ಟ್ ಬರೆಯೋರು ಬೇರೆ, ಹತ್ರ ಚಿತ್ರ ಮಾಡ್ಲಿಕ್ಕೆ ಕಳಿಸ್ತಾರೆ. ಚಿತ್ರ ಮಾಡಿದವರು ಖಾಲಿ ಚಿತ್ರ ಮಾಡಿ ಕಳಿಸ್ತಾರೆ. ಫಾರಿನ್ ನಲ್ಲಿ ಅದು ಸಹ ಪೆನ್ಸಿಲಿಂಗ್ ಮಾಡುವವನು ಬೇರೆ, ಅದಕ್ಕೆ ಇಂಕಿಂಗ್ ಮಾಡುವವರು ಬೇರೆ. ನಮ್ಮಲ್ಲಿ ಚಿತ್ರ ಮಾಡುವವರು ಇರ್ತಾರೆ. ಅದರ ನಂತರ ಅದಕ್ಕೆ ಕಲರಿಂಗ್ ಮಾಡುವವರು ಬೇರೆ. ಪ್ರಿಂಟಿಂಗ್ ನಲ್ಲಿ ಅದು ಹೋಗಿ ಕಲರಿಂಗ್ ಹೇಳಿದ್ರೆ ಆ ಟೈಮ್ ನದ್ದು ಕಲರಿಂಗ್ ಟೆಕ್ನಾಲಜಿ ಬೇರೆ. ಈಗ ನಾವು ಡೈರೆಕ್ಟ್ ಫೋಟೋಶಾಪ್ ನಲ್ಲಿ ಕಲರ್ ಮಾಡಿ ಪ್ರಿಂಟಿಂಗ್ ಕಳಿಸ್ತಾ ಇದ್ದೇವೆ. ಆದ್ರೆ ಹಾಗಲ್ಲ. ಅದರದ್ದು ಜೆರಾಕ್ಸ್ ಅದರಲ್ಲಿ ಕಲರಿಂಗ್ ಇಂಡಿಕೇಶನ್ ಕೊಡೋದು, ಅದು ಪ್ರೆಸ್ ನಲ್ಲಿ ಹೋಗಿ ಪ್ರೆಸ್ನವರದ್ದು ಬೇರೆ, ಪ್ರೆಸ್ ಅಲ್ಲ, ಅದೊಂದು ನೆಗೆಟಿವ್ ತಯಾರಿಸೋದು ಅಂತ. ನೆಗೆಟಿವ್ ಬೇರೆ ಟೆಕ್ನಾಲಜಿ. ಒಂದೊಂದು ಕಲರಿಗೆ ಒಂದೊಂದು ಶೀಟ್ ತಯಾರಿಸಬೇಕು ಅವರು, ನೆಗೆಟಿವ್. ಹಾಗೆ ಅಂತದೆಲ್ಲ ಇತ್ತು. ಸೊ ಹಾಗೆ ಕಾಮಿಕ್ಸ್ ಮಾಡೋದ್ರೆ ತುಂಬಾ ಕಾಸ್ಟ್ಲಿ ಕೆಲಸ, ಎಲ್ರು ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಡೆಡಿಕೇಟೆಡ್ ಕಾಮಿಕ್ಸ್ ಇದೆ. ಪೇಪರ್ನವರಿಗೆ ಕಾಮಿಕ್ಸ್ ಹೇಗೆ ಹೋಗ್ತದೆ ಹೇಳ್ತಿದ್ರೆ, ಸಿಂಡಿಕೇಶನ್ ಅಂತ ಮಾಧ್ಯಮ. ಉದಾಹರಣೆಗೆ ಸುಧಾದಲ್ಲಿ ಫ್ಯಾಂಟಮ್ ಬರ್ತಾ ಉಂಟು, ಅದು ಇಂಟರ್ನ್ಯಾಷನಲ್ ಸಿಂಡಿಕೇಟ್ ನಿಂದ ಬರುವುದು. ಅವರು ಅದನ್ನು 100 ಪೇಪರ್ಗಳಿಗೆ ಆಲ್ ಓವರ್ ದ ವರ್ಲ್ಡ್ ಎಲ್ರಿಗೂ ಕಲಿಸ್ತಾರೆ. ಅದೇ ರೀತಿ ಪ್ರಾಣಿತ್ತು ಡಾಬು, ಮತ್ತೆ ಬೇರೆ ರೇಖಾ ಫೀಚರ್ಸ್ ಅಂತ ಇತ್ತು, ಅವರದ್ದು ಇನ್ಸ್ಪೆಕ್ಟರ್ ವಿಕ್ರಮ್ ಮತ್ತು ಶೂಜಾ ಅಂತ ಎಲ್ಲ ಸುಧಾದಲ್ಲಿ ಪಬ್ಲಿಷ್ ಆದದ್ದು. ಇವರೆಲ್ಲ ಹೇಗೆ ಮಾಡ್ತಿದ್ರು ಹೇಳಿದ್ರೆ, ಒಂದು ಕಾಮಿಕ್ಸ್ ಮಾಡಿದ ನಂತರ ಸುಮಾರು ಒಂದು ಇಂಡಿಯಾದ ಎಲ್ಲ ಪೇಪರಿಗೂ ಕಳಿಸಿ, ಕೆಲವರು ಪೇಪರ್ಗೆ ಇಂಟಿಸ್ ಒಂದೊಂದು ಲ್ಯಾಂಗ್ವೇಜ್ ನಲ್ಲಿ ಒಂದೊಂದು ಪೇಪರ್ಗೆ ಕೊಡ್ತಾ ಇದ್ರು. ಸೊ ಇದು ಸಿಂಡಿಕೇಶನ್ ಅಂತ ಕೆಲಸ. ನಾನು ಮುಂಬೈಗೆ ಹೋದ್ಮೇಲೆ ನನ್ನ ಕಾಮಿಕ್ಸ್ ಹಾಗೆ ಸಿಂಡಿಕೇಶನ್ ಅವರಿಗೆ ಕೊಟ್ಟೆ. ಫಸ್ಟ್ ನಾನು ಸಿಂಡಿಕೇಶನ್ ಮಾಡಿದ್ದು ದೇವನಾಡ್ಕರ್ಡಿ. ಅದು ಸಹ ಒಂದು ಅಚಾತುರ್ಯದಿಂದ ಆದದ್ದು ಅಂತ ಹೇಳ್ಬೋದು. ಮಹಾನಗರದಲ್ಲಿ ಅದು ನಮ್ದು ಅರ್ಜುನ್ ಪ್ರಿಂಟ್ ಆಯ್ತು. ಪ್ರಿಂಟ್ ಆದ್ಮೇಲೆ ಅದು ಅವರಿಗೆ ಅಷ್ಟು ಖುಷಿ ಆಗ್ಲಿಲ್ಲ, ಯಾಕಂದ್ರೆ ಅದು ಸೈನ್ಸ್ ಅವರಿಗೆ ಹಿಡಿಸಲಿಲ್ಲ. ಕಾಣ್ತದೆ ಓದುಗರಿಗೆ ಒಂದು ಸ್ಟೋರಿಯಲ್ಲಿ ನಿಲ್ಲಿಸಿದೆ. ದೇವನಾಡ್ಕರ್ಣಿ ಅದನ್ನು ಮಲಯಾಳಂಗೆ ಕಳಿಸಿದ್ರು. ಮಲಯಾಳಂನಲ್ಲಿ ಪೂಂಪಟ್ಟ ಅಂತ ಪೇಪರ್. ಮಲಯಾಳಂನಲ್ಲಿ ನಾವು ಸಿಂಡಿಕೇಶನ್ ಕಳಿಸುವಾಗ ತುಂಬಾ ಜಾಗ್ರತೆ ಮಾಡಬೇಕು. ಅವರಿಗೆ ಕಳಿಸಿದ್ರೆ ಅವರು ಅದನ್ನು ತಮ್ಮದೇ ಕಾಪಿ ರೈಟ್ ಅಂತ ಮಾಡ್ತಾರೆ, ಮತ್ತೆ ಅವರದೇ ಸ್ವಂತದ್ದು ಅಂತ, ಆ ರೀತಿ. ಸೊ ದೇವನಾಡ್ಕರ್ಣಿ ಅವರು ಪೂಂಪಟ್ಟ ಅಂತ ಅದು ಅಷ್ಟು ಗಟ್ಟಿದ ಮ್ಯಾಕ್ಸಿನ್ ಅಲ್ಲ. ಸೊ ಅವರೆಲ್ಲ ಅಂತದ್ದು ಹಾಗೆ ಮಾಡ್ಲಿಕ್ಕಿಲ್ಲ ಅಂತ ಧೈರ್ಯದಲ್ಲಿ ಬಹುಶಃ ಅವರು ಕಳಿಸಿರ್ಬೇಕು. ಅಲ್ಲಿ ಈ ಕತೆ, ಅರ್ಜುನ್ ಕತೆ ತುಂಬಾ ಸಕ್ಸಸ್ ಆಯ್ತು. ಯಾಕೆಂದ್ರೆ ಅವರದೊಂದು ಕಲ್ಚರ್ ಅಂಡರ್ಸ್ಟ್ಯಾಂಡಿಂಗ್ ಬೇರೆ ರೀತಿ, ಮಲಯಾಳಂ ಓದುಗರದು. ಫಾರ್ ಎಕ್ಸಾಂಪಲ್, ಮಕ್ಕಳ ಕಾಮಿಕ್ಸ್ ಹೇಳಿದ್ರೆ, ನಮ್ಮ ಕನ್ನಡದಲ್ಲಿ ಕಾಮಿಕ್ಸ್ ಓದುವವರು ಮಕ್ಕಳು ಮಾತ್ರ, ಹಿರಿಯರು ಮಕ್ಕಳ ಕಾಮಿಕ್ಸ್ ಓದುವುದಿಲ್ಲ. ಉದಾಹರಣೆಗೆ ನಂದು ತುಂತುರು ಮ್ಯಾಗ್ಝಿನ್ ಇತ್ತು. 10ನೇ ಕ್ಲಾಸ್ನ ಹುಡುಗ, ನನ್ನ ಅಳಿಯ, ನಾನು PUCಗೆ ಹೋದೆ. 10ನೇ ಕ್ಲಾಸ್ ತನಕ ಅವನಿಗೆ ತುಂಬಾ ಖುಷಿ ಆಗ್ತಿತ್ತು ತುಂತುರು ಓದುದು ಹೇಳಿದೆ. PUCಗೆ ಹೋದ್ಮೇಲೆ ಒಮ್ಮೆ ಕೇಳಿದೆ, ನಂದು ಇದು ಹೇಗೆ ಮಂಡೋದಯ ಹೇಗೆ ಉಂಟಾ, ನಿಮಗೆ ಹೇಗೆ ಅನಿಸ್ತದೆ? ನಾನೀಗ ಕಾಲೇಜ್ನಲ್ಲಿ ಇರೋದಲ್ಲ ಅಂತ ಹೇಳಿದೆ. ಅಂದ್ರೆ ಅಲ್ಲಿ ತನಕ, ಅದರ ನಂತರ ಕಾಮಿಕ್ಸ್ ಬೇಡ. ಬೇರೆ ಮಲಯಾಳಂನಲ್ಲಿ ಹಾಗಲ್ಲ, ಅವರಿಗೆ ಗ್ರೋನ್ ಅಪ್ಸ್ ತುಂಬಾ ಇಂಟ್ರೆಸ್ಟ್ ನಲ್ಲಿ ಕಾಮಿಕ್ಸ್ ಓದ್ತಾರೆ. ಈವನ್ ವರ್ಲ್ಡ್ ಓವರ್ ಕಾಮಿಕ್ಸ್ ಎಲ್ಲರೂ ಓದ್ತಾರೆ. ಕನ್ನಡದಲ್ಲಿ ಕೆಲವು ಲ್ಯಾಂಗ್ವೇಜ್ ಅಲ್ಲಿ ಖಾಲಿ ಮಕ್ಕಳಿಗೆ ಮಾತ್ರ ಅಂತ ಒಂದು ಮನಸ್ಸಿನಲ್ಲಿ ಭಾವನೆ ಉಂಟು. ಇದು ಈ ಅರ್ಜುನ್ ಕಾಮಿಕ್ಸ್ ಮಲಯಾಳಂನಲ್ಲಿ ಆ ಕಾನ್ಸೆಪ್ಟ್, ಸೈನ್ಸ್ ಮತ್ತು ಪೌರಾಣ ಎರಡು ಬೆರೆಸಿದ ಕಾನ್ಸೆಪ್ಟ್ ತುಂಬಾ ಖುಷಿ ಆಯ್ತು. ಅವರು ನನಗೆ ಇನ್ನೊಂದು ಕಾಮಿಕ್ಸ್ ಬೇಕು, ಬೇರೆ ಕಾಮಿಕ್ಸ್ ಅದಕ್ಕೆ ಎಡಿಷನ್ ಆದ್ರೆ ನೆಕ್ಸ್ಟ್ ಸ್ಟೋರೀಸ್ ಬೇಕು ಅಂತ ಕೇಳಿದ್ರು. ನನ್ಗಲ್ಲ, ದೇವನಾಡ್ಕರ್ಣಿ. ಈ ಆಸಾಮಿ ನನ್ಗೆ ಹೇಳದೆ ಮಲಯಾಳಂಗೆ ಕಳಿಸಿದ್ರು.
ಯಾಕಂದ್ರೆ